ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನನ್ನ ಅನುಭವದ ಒಂದು ಮಾತಿನ ಹೇಳ್ತೀನಿ ಕೇಳಿ. ನಮ್ಮ ತಾತ ಹೇಳ್ತಾ ಇದ್ರು, ಲಕ್ಷ್ಮಿ ಯಾವಾಗ ಒಲಿತಾಳೆ ಅಂದರೆ ನೀವು ಹಣನ ಖರ್ಚು ಮಾಡ್ತಾ ಇರಬೇಕು. ಆಗ ಆ ಹಣಕ್ಕೆ ಬೆಲೆ ಇದೆ ಅಂತ ಲಕ್ಷ್ಮಿ ನಿಮ್ಮ ಹಿಂದಿಂದೆ ಓಡಾಡ್ತಾಳೆ. ಆದರೆ ನೀವೇನು ಮಾಡ್ತೀರಾ? 10 ರೂಪಾಯಿ ಸಿಕ್ಕರು ಸಾಕು, ಅದನ್ನು ಉಳಿಸ್ತೀರಾ. ಖರ್ಚು ಮಾಡಬಾರ್ದು ಅಂತ ಅದನ್ನು ಎತ್ತಿಡ್ತೀರಾ. ಆಗ ಆ ಹಣಕ್ಕೆ ಬೆಲೆ ಇಲ್ಲ, ಇವ್ರ ಹತ್ರ ಹೋದ್ರೆ ಸಾರ್ಥಕತೆ ಇಲ್ಲ ಅಂತ ಲಕ್ಷ್ಮಿ ನಿಮ್ಮಿಂದ ದೂರ ಆಗ್ತಾಳೆ. ಆದರೆ ನಾವೇನು ಮಾಡ್ತೀವಿ? 100 ರೂಪಾಯಿ ಸಿಕ್ಕರು ಸಾಕು, ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ. ಆಗ ಲಾಭ ಬರುತ್ತೆ, ದುಡ್ಡಿನ್ನೂ ಹೆಚ್ಚಾಗುತ್ತೆ. ಅಯ್ಯೋ, ನಮ್ಮ ಹಳೆ ಗ್ರಾಚಾರಕ್ಕೆ ನಾವು ಖರ್ಚು ಮಾಡಬೇಕು ಅಂದ್ರೂ ನಮ್ಮ ಕೈಲಿ ಆಗಲ್ಲ. ಯಾಕೆಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಇದೆಲ್ಲ ನಿಮ್ಮಂಥ ಶ್ರೀಮಂತರಿಗೆ ಸರಿ. ಎಲ್ಲ ತಮ್ಮಂಥವ್ರ ಆಶೀರ್ವಾದ ಸೌಕರ್ಯ. ಅಂದಾಗೆ ಎಲ್ಲಿ ನಿಮ್ಮ ಮಗ ಬರಲೇ ಇಲ್ವಲ್ಲ? ಆಫೀಸ್ಗೆ ಹೋದಾಗ್ಲಿಂದ ಫೋನ್ ಮಾಡ್ತಿದ್ದೀವಿ, ಫೋನ್ ಎತ್ತಾ ಇಲ್ಲ. ಇನ್ನೇನು ಬರ್ಬೋದು ರೀ? ಹಾ, ಬಂದ್ರಾ? ಸದ್ಯ ಏನೇ ನೀನು ಒಂದು ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ವಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಅಯ್ಯೋ, ಏನೋ ಟೆನ್ಷನ್ ಇತ್ತಪ್ಪ, ಆಗಲಿಲ್ಲ. ಆಮೇಲೆ ಹೇಳ್ತೀನಿ. ಸಾರ್ ಯಾರು ಅಂತ ಗೊತ್ತಾಗಲಿಲ್ಲ. ಅದನ್ನು ನಾನು ಹೇಳ್ತೀನಿ ಶಿವು ಸರ್. ಆಕ್ಸಿಡೆಂಟ್ ಆದ ಒಬ್ಬ ವ್ಯಕ್ತಿನ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀರಲ್ವಾ? ಆಕ್ಸಿಡೆಂಟ್ ಮಾಡಿದ್ದು ನನ್ನ ಮಗನೇ. ಆಕ್ಸಿಡೆಂಟಾ? ಮತ್ತೆ ನಿಮ್ಮ ಯಜಮಾನ್ರಿಗೆ ಗೊತ್ತಿರೋರು ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತ ಬಂದೆ ಅಂತ ನನ್ನ ಹತ್ರ ಹೇಳಿದ್ರಲ್ಲ ಸರ್? ಕಿರಿ, ಒಂದು ನಿಮಿಷ. ಸರ್, ತಾವ್ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ? ಶಿವು ಸರ್, ದಯವಿಟ್ಟು ನೀವು ನನ್ನ ಮಗನ ಮೇಲೆ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಸರ್, ಬೇಜಾರು ಮಾಡ್ಕೋಬೇಡಿ, ಮೊದಲು ಆಚೆ ಹೋಗಿ. ಶಿವು, ಮನೆಗೆ ಬಂದವ್ರಿಗೆ ಹಾಗಲ್ಲ ಅನ್ಬಾರ್ದಪ್ಪ. ಅಪ್ಪ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು. ನೋಡಿ ಸರ್, ಪ್ರೀತಿ ವಿಶ್ವಾಸ ಅಂತ ನಮ್ಮ ಮನೆಗೆ ಬನ್ನಿ. ಒಂದು 2-3 ದಿವಸ ನಮ್ಮ ಮನೇಲಿರಿ, ನಮಗೇನು ಬೇಜಾರಿಲ್ಲ. ಆದರೆ ನಮ್ಮ ಮನೇಲಿ ಅನ್ಯಾಯಕ್ಕೆ ಜಾಗ ಇಲ್ಲ. ದಯವಿಟ್ಟು ಹೊರಡಿ. ಶಿವು ಸರ್, ನಿಮ್ಮ ಮಗನಿಗೂ ಇದೇ ಪರಿಸ್ಥಿತಿ ಬಂದಿದ್ರೆ ಆಗ ನೀವೇನು ಮಾಡ್ತಿದ್ರಿ? ನನ್ನ ಮಗನಿಗೆ ಸರ್, ನನ್ನ ಮಗನಿಗೆ ತಾಯಿ ಎದೆ ಹಾಲಿನ ಜೊತೆ ಅಪ್ಪನ ಪ್ರಾಮಾಣಿಕತೆ, ತಾತನ ನ್ಯಾಯ ನೀತಿ, ಭಗವಂತನ ಧರ್ಮ ಮೂರನ್ನೂ ಸೇರಿಸಿ ಕೊಟ್ಟಿದ್ದೀವಿ. ಅವನು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗೊಂದು ವೇಳೆ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ತಾನೆ ಹೊರತು ಅಧರ್ಮದ ದಾರಿ ತುಳಿಯೋದಿಲ್ಲ. ಹೇಳ್ಕೊಳ್ಳೋ ನನಗೆ ಬೇರೆ ದಾರಿನೂ ಗೊತ್ತಿದೆ. ಹಲೋ, ಹಾಂ, ಹೇಳಿ ಸಿಸ್ಟರ್. ಹೌದಾ? ಸರಿ, ಈಗಲೇ ಹೊರಡ್ತೀನಿ. ಗಿರಿ, ನಾನು ಒಂಚೂರು ಹಾಸ್ಪಿಟ್ಲಿಗೆ ಹೋಗಬೇಕು. ಏನಾಯ್ತು ಅಂತ ಬಂದ್ಮೇಲೆ ಹೇಳ್ತೀನಿ. ಬಾಯ್. ಯಾಕೋ ರೀ? ಶಿವು, ಆಕ್ಸಿಡೆಂಟು, ಆಸ್ಪತ್ರೆ, ಏನ್ ಮಾವ ಇದೆಲ್ಲ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ತಾತ, ಇದು ಡಿಶ್ ಅಲ್ಲ, ಡಿಶ್ ವಾಷರ್. ಅಂದ್ರೆ ಇದ್ರೊಳಗೆ ಪಾತ್ರೆಗಳನ್ನ ಹಾಕಿದ್ರೆ ಬಿಸಿನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಕೊಟ್ಬಿಡುತ್ತೆ. ಪಾತ್ರೆ ತೊಳೆಯೋಕ್ಕೂ ಮಿಷನ್? ಏನ್ ಕಾಲ ಬಂತಪ್ಪ. ಅಮ್ಮ, ಇದು ವಾಷಿಂಗ್ ಮಿಷಿನ್. ಅದೇ ಕಾಶಿ ಚಿಕ್ಕಪ್ಪನ ಮನೇಲಿ ಇದೆಯಲ್ಲ, ಆ ತರದಲ್ಲ. ಫುಲ್ಲಿ ಆಟೋಮೆಟಿಕ್. ಇದಕ್ಕೆ ಬಟ್ಟೆ ಹಾಕಿದ್ರೆ ಸಾಕು, ಅದೇ ಒಗ್ದು ಕಂಪ್ಲೀಟ್ ಆಗಿ ಡ್ರೈ ಮಾಡ್ಬಿಡತ್ತೆ. ಇದೇನಿದು? ಮಿನಿ ಡೈನಿಂಗ್ ಟೇಬಲ್ ಇದ್ದಂಗಿದೆ. ಅಲ್ಲ ತಾತ, ಟಿವಿ, 4K ಟಿವಿ, ಸಖತ್ತಾಗಿರುತ್ತೆ. 4K ಅಂದ್ರೆ 4,000 ಅಷ್ಟೇನಾ? ಅಮ್ಮ, ಬರೀ 4,000 ಅಲ್ಲ, ಮಿನಿಮಮ್ ಅಂದ್ರೆ ಇದಕ್ಕೆ 60,000 ಇರತ್ತೆ. 4K ಅಂದ್ರೆ ಇದ್ರ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿರತ್ತೆ. ಎಲ್ಲಾನು ಕಣ್ಣೆದುರುಗಡೆನೆ ನೋಡ್ದಂಗಿರತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟೆಲ್ಲ ಕೊಡ್ಬೇಕಾದ್ರೆ ನಮ್ಮ ಶಿವಗೆ ತುಂಬಾ ಬೇಕಾದವರೇ ಇರಬೇಕು. ಆದ್ರೆ ಇಷ್ಟೆಲ್ಲ ಕೊಡುವಂತ ಶ್ರೀಮಂತರು ಇವ್ರಿಗೆ ಯಾರು ಗೊತ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಮನೆಗೆ ಡೆಲಿವರಿ ಅಡ್ರೆಸ್ ಇರೋದು ಅಂತ ಕೊರಿಯರ್ ಅವನು ಇಲ್ಲೇ ಇಳಿಸ್ಬಿಟ್ಟು ಹೋದ. ಗಿರಿ, ಏನಿದೆ ಇಷ್ಟೊಂದು ಬಾಕ್ಸ್ಗಳು? ರೀ, ಹೊಸ ಟಿವಿ, ಹೊಸ ವಾಷಿಂಗ್ ಮಷೀನು, ಹೊಸ ಫ್ರಿಡ್ಜು, ಇದೇನೋ ಪಾತ್ರೆ ತೊಳೆಯೋ ಮಿಷಿನ್ ಅಂತೆ. ಸರಿ, ಇದೆಲ್ಲ ನಮ್ಮನೇಲಿ ಹಾಕಿದೆ, ಯಾರ್ದಿದು? ಇದು ನಮ್ದೇ ಕಣೋ. ಸ್ವಲ್ಪ ಹೊತ್ತು ಮುಂಚೆ ಯಾರೋ ಕೊಟ್ಟೋದ್ರು. ನಮ್ದು?
ಹಲೋ. ಹೇಗಿದೆ ಶಿವಪ್ರಸಾದ್ ಗಿಫ್ಟು? ಇಷ್ಟ ಆಗಿರ್ಬೇಕಲ್ಲ? ಓ ನೀವಾ ಸರ್? ಇಷ್ಟೊಂದು ಕಾಸ್ಟ್ಲಿ ಐಟಮ್ಸು ನಮ್ಮನೇಲಿ ನೋಡಿದ ತಕ್ಷಣ ನನಗೆ ಡೌಟ್ ಬಂತು ನೀವೇ ಇರ್ಬೋದೇನೋ ಅಂತ. ಈಗ ಕನ್ಫರ್ಮ್ ಆಯ್ತು. ಇಂಥ ಆಸೆ ಆಮಿಷಗಳಿಗೆಲ್ಲ ನಾನು ಬಗ್ಗದಿಲ್ಲ ಸರ್. ಶಿವಪ್ರಸಾದ್, ಯಜಮಾನಂಗೆ ಯೋಗ್ಯತೆ ಇಲ್ಲದೆ ಇದ್ದಾಗ ಮನೆ ಜನ ಯಾಕೆ ಕಷ್ಟಪಡಬೇಕು? ಇವಾಗ ಲಕ್ಷ್ಮಿ ಮನೆ ಹೊಸಲು ದಾಟಿ ಒಳಗಡೆ ಬಂದಿದ್ದಾಳೆ. ಜಸ್ಟ್ ಕಂಪ್ಲೇಂಟ್ ವಾಪಸ್ ತಗೋ, ಅದೆಲ್ಲ ನಿಂದೆ. ಬೇಕಾದ್ರೆ ಇನ್ನೂ ಕಳಿಸ್ತೀನಿ. ಸರ್ ಈಗ ಎಲ್ಲಿದ್ದೀರಾ ಸರ್? ಇಲ್ಲೇ ನಿಮ್ಮನೆ ಹತ್ರನೇ ಬರ್ತಾ ಇದ್ದೀನಿ. ಬನ್ನಿ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನಗೆ ಗೊತ್ತಿತ್ತು ಇದಕ್ಕೆಲ್ಲ ಬಗ್ದೇ ಇರೋರು ಯಾರೂ ಇಲ್ಲ ಅಂತ. ಬರ್ತಾ ಇದ್ದೀನಿ, ಈಗಲೇ ಬಂದೆ. ಬನ್ನಿ ಸರ್, ಫಸ್ಟ್ ಇದನ್ನೆಲ್ಲ ತೊಗೊಂಡೋಗಿ ಆಚೆ ಹೇಳೋಣ. ಆಚೆನಾ? ಯಾಕ್ರಿ? ಗಿರಿ, ಈಗ ನನಗೆ ಫೋನ್ ಮಾಡಿದ್ದು ಯಾರು ಅಂದ್ಕೊಂಡೆ? ಇದನ್ನೆಲ್ಲ ನಮ್ಮ ಮನೆಗೆ ಕಳಿಸಿರೋದು ಯಾರು ಅಂದ್ಕೊಂಡೆ? ಆ ಬಿಲ್ಡರು ನಾನು ಕಂಪ್ಲೇಂಟ್ನ ವಾಪಸ್ ತಗೋಬೇಕಂತೆ. ಪಾಪ ಅಲ್ಲೊಬ್ಬ ಅಮಾಯಕ ಮೈ ತುಂಬ ಪೆಟ್ಟು ಮಾಡಿಕೊಂಡು ಹಾಸ್ಪಿಟ್ಲಲ್ಲಿದ್ದಾನೆ. ಅವನಿಗೆ ಅನ್ಯಾಯ ಮಾಡಿ ನಾವಿದನ್ನೆಲ್ಲ ತಗೊಂಡ್ರೆ ನಾವು ತಿನ್ನೋ ಅನ್ನ ಮಣ್ಣಾಗ್ತದೆ. ನನ್ನ ಪ್ರಾಮಾಣಿಕತೆನ ಕೊಂಡ್ಕೊಳಕ್ಕೆ ನೋಡ್ತಿದ್ದಾನೆ. ಮಾಡ್ಕೊಂಡ್ಬಿಡ್ಲಾ? ಶಿವು, ನೀನು ಹೀಗೆ ಪ್ರತಿ ಸಲ ನ್ಯಾಯಕ್ಕೆ ಹೋರಾಡ್ತಾ ಇರೋದು ನೋಡ್ಬಿಟ್ರೆ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನ್ಸತ್ತಪ್ಪ. ನೀನು ಅಪ್ಪಟ್ಟ ಚಿನ್ನ ಕಣೆಯ, ಚಿನ್ನ. ಎಲ್ಲ ನೀನು ಹೇಳ್ಕೊಟ್ಟಿದ್ದೆ ಅಲ್ವೇನಪ್ಪ. ಸರಿ ಬನ್ನಿ, ಇದನ್ನ ಆಚೆ ಹೇಳೋಣ. ನಮಸ್ಕಾರ ಶಿವು ಸರ್. ಹಾಂ ನಮಸ್ಕಾರ ಸರ್. ನನ್ನ ಆಫರ್ನ ನೀವು ಒಪ್ಕೋತೀರಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡಿ, ಈ ಕಬ್ಬಣ ಬಗ್ಸೋದಕ್ಕೆ ಮನುಷ್ಯ ಬೇಕು, ಆದರೆ ಮನುಷ್ಯನ ಬಗ್ಸೋದಕ್ಕೆ ದುಡ್ಡಿದ್ರೆ ಸಾಕು. ಅಂತೂ ಒಪ್ಕೊಂಡ್ರಲ್ಲ, ಇದಕ್ಕಿಂತ ಖುಷಿ ವಿಷಯ ಇನ್ನೇನು ಬೇಕಿದೆ? ಹೇಳಿ, ಇವಾಗ ಹೋಗೋಣ ಅಥವಾ ನಾಳೆ ಬೆಳಿಗ್ಗೆ ಹೋಗೋಣ? ನಿಮ್ಮಿಷ್ಟ. ಎಲ್ಲಿಗೆ ಸರ್? ಸ್ಟೇಷನ್ಗೆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ. ನೀವು ತುಂಬ ಮುಂದೆ ಹೋಗ್ಬಿಟ್ರಿ ಸರ್. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನನಗೆ ಅಭ್ಯಾಸ ಇಲ್ಲ ಶಿವು ಸರ್. ನಮ್ದು ಏನಿದ್ರು ದಾಪುಗಾಲು. ಅರೆ, ನಮ್ಮ ಹುಡುಗರು ಐಟಮ್ನೆಲ್ಲ ಮನೆ ಒಳಗಡೆ ಇಟ್ಟಿದ್ರಲ್ಲ, ಹೊರಗಡೆ ಹೇಗೆ ಬಂತು? ಇರ್ಲಿ ಬಿಡಿ, ಅವ್ರನ್ನ ಕರೆಸಿ ಮತ್ತೆ ಒಳಗಡೆ ಇಡಿಸ್ತೀನಿ. ನೋಡಿ ಶಿವು ಸರ್, ಸದ್ಯಕ್ಕೆ ಇಷ್ಟನ್ನು ಇಟ್ಕೊಂಡಿರಿ. ಆಮೇಲೆ ನಿಮಗೆ ಒಂದು ದೊಡ್ಡ ಮನೆನ ಭೋಗ್ಯಕ್ಕೆ ಹಾಕ್ಸ್ಕೊಡ್ತೀನಿ. ಆ ಭೋಗ್ಯ ದುಡ್ಡನ್ನ ನೀವೇನು ವಾಪಸ್ ಕೊಡೋದು ಬೇಡ. ಮಗನ ಭವಿಷ್ಯಕ್ಕಿಂತ ದುಡ್ಡೇನು ದೊಡ್ಡದಲ್ಲ ನೋಡಿ. ಸರ್, ನಾಚಿಕೆ ಮಾನ ಮರ್ಯಾದೆ ನಮಗಿದೆ ಸರ್. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಶಿವಪ್ರಸಾದ್, ಕಿರ್ಚಬೇಡಿ ಸರ್, ಕಿರ್ಚಬೇಡಿ. ನೀವು ದೊಡ್ಡ ಶ್ರೀಮಂತರೇ ಇರಬಹುದು, ಆ ಶ್ರೀಮಂತಿಕೆ ನಿಮಗೆ ನನಗಲ್ಲ. ನಮ್ಮಂಥವ್ರನ್ನ ಸ್ನೇಹದಿಂದ ಕೊಂಡ್ಕೋಬಹುದೇ ಹೊರತು ಹಣದಿಂದ ಅಲ್ಲ, ತಿಳ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.